ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್. ಜಿಯಸ್. ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಂಧುಗಳೇ, ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ. ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಸಿಂಪಲ್ಲಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಏನಪ್ಪ ಹೇಳ್ತಾ ಇದೆ ಅಂದರೆ ಸೆಲ್ಲಿಂಗ್ ಕಡೆ ಬರ್ತೀನಿ ಅಂತ ಆಲ್ರೆಡಿ ಹೇಳಾಗಿದೆ. ಆಲ್ರೆಡಿ ಎಂಟ್ರನ್ನು ಕೂಡ ತೊಗೊಂಡಾಗಿದೆ. ಓಕೆನಾ, ವೆಯ್ಟ್ ಮಾಡ್ತಾಯಿದ್ದು ಏನಕ್ಕೆ ಎತ್ತ ಅಂತ ಹೇಳ್ತೀನಿ. ರೀಸನ್ ಏನಕ್ಕೆ ಒಂದು ಟ್ರೇಡ್ ಅಂತ ಹೇಳ್ತೀನಿ. ನೋಡಿ ಮಾರ್ಕೆಟ್ ಓಪನ್ ಆಯಿತು. ಓಪನ್ ಆದಾಗ ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಬೈಯರ್ಸ್ ಆಗಲಿ ಸೆಲ್ಲರ್ಸ್ ಆಗಲಿ ಬಂದಿಲ್ಲ. ಈ ಒಂದು ಕ್ಯಾಂಡಲ್ಲು ನಮಗೆ ಏನನ್ನು ತಿಳಿಸ್ಕೊಡುತ್ತೆ? ನೋ ಇಂಡಿಕೇಷನ್, ಯಾವುದೇ ಥರದ ಇಂಡಿಕೇಷನ್ನ ತಿಳಿಸಿಲ್ಲ. ಓಕೆ, ಎರಡನೇ ಕ್ಯಾಂಡಲ್ಲು ಎಲ್ಲರೂ ಏನು ಅನ್ಕೊತಾರೆ, ಬೈಯಿಂಗ್ ಆಗಿದೆ ಅಂತ ಅನ್ಕೊತಾರೆ. ಹ್ಯಾಮರ್ ಕೂಡ ಹೊಡೆದಿದೆ ಅಂತ ಹೇಳ್ಬಿಟ್ಟು. ಇದು ನಾಟ್ ರಿಯಲ್ ಬೈಯಿಂಗ್. ನೋಡಿ, ಕ್ಯಾಂಡಲ್ ಟು ಕ್ಯಾಂಡಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ. ಎರಡನೇದು ಕೆಲವ್ರು ಏನು ಅನ್ಕೊತಾರೆ, ಓಕೆ ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ, ಎಂಟ್ರಿ ತೊಗೊಂಬಿಡೋಣ. ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ, ಫಾಲ್ಸ್ ಬ್ರೇಕ್ ಡೌನ್ ಆಗಿದೆ, ಎಂಟ್ರನ್ನ ತೊಗೊಂಬಿಡೋಣ, ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ರಾಂಗ್, ಅದೂ ಕೂಡ ರಾಂಗ್ ಆಗಿದೆ. ಯಾಕೆಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಫಾಲ್ಸ್ ಸಿಗ್ನಲ್ ಆಗಿಲ್ಲ. ಫಾಲ್ಸ್ ಸಿಗ್ನಲ್ ಆಗಿತ್ತಂದರೆ ಖಂಡಿತ ಪ್ರೈಸ್ ಮೇಲಕ್ಕೆ ಹೋಗಬೇಕಾಗಿತ್ತು. ಫಾಲ್ಸ್ ಸಿಗ್ನಲ್ ಆಗೋ ರೀತಿಯೇ ಚೇಂಜಸ್ ಇರುತ್ತೆ. ಮೂರನೇದು ಬಂದು ಪ್ರೈಸು ಮೇಲಕ್ಕೆ ಹೋಯಿತು. ಮೇಲಕ್ಕೆ ಹೋದಾಗ ಇಲ್ಲಿ ನೋಡಿ ಗಮನಿಸಿಲಿ, ಪ್ರೈಸ್ ಮೇಲಕ್ಕೆ ಹೋಯಿತು. ಮೇಲಕ್ಕೆ ಹೋದಾಗ ಯಾರು ಬಂದಿದ್ದಾರೆ ನಮಗೆ ಇದರಲ್ಲಿ? ಟೋಟಲ್ ಡೆಲ್ಟಾ ಅಷ್ಟಿದೆ, 112 ಇದೆ ಬಂಧುಗಳೇ. 112 ಅಂದರೆ ಪ್ಲಸ್ 112 ಬೈಯರ್ಸ್ ಎಲ್ಲ ಬಂದಿದ್ದಾರೆ. ಬೈಯರ್ಸ್ ಎಲ್ಲ ಬಂದ ಮೇಲೆ ಪ್ರೈಸು ಮೇಲಕ್ಕೆ ಹೋಗಬೇಕು. ಹೋಗ್ತೈತಾ? ಇಲ್ಲ. ಹೋಗೈತಾ? ಇಲ್ಲ. ವೆರಿ ಸಿಂಪಲ್ಲು. ಈ ಬೈಯರ್ಸ್ ಎಲ್ಲ ಎಲ್ಲೋದ್ರು? ಹೊಂದ್ಕೊಂಡ್ರು. ಎಲ್ಲ ಹೊಂದ್ಕೊಂಡ್ರು? ಯಾರ ಮುಖಾಂತರ ಹೊಂದ್ಕೊಂಡ್ರು? ತುಂಬ ಮುಖ್ಯ ಆಗುತ್ತೆ. ಓಕೆನಾ. ಇಲ್ಲಿ ಬೈಯರ್ಸ್ ಬಂದಮೇಲೆ ಪ್ರೈಸನ್ನು ಮೇಲೆ ತೊಗೊಂಡೋಗ್ಬೇಕಾಗಿತ್ತು, ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿಲ್ಲ. ಓಕೆನಾ. ಇಲ್ಲಿ ನಮಗೆ ವೆಯ್ಟ್ ಮಾಡ್ತಾಯಿದ್ದೆ ಕನ್ಫರ್ಮೇಷನ್ಗೋಸ್ಕರ. ಇಲ್ಲಿ ಸೆಲ್ಲರ್ಸು ಬಂದರು ಈ ಪಾಯಿಂಟಲ್ಲಿ. ಓಕೆನಾ. ಯಾವ ಪಾಯಿಂಟ್ ಹೇಳಿ? ಈ ಪಾಯಿಂಟಲ್ಲಿ ಸೆಲ್ಲರ್ಸು ಬಂದಿದ್ದಾರೆ. ಯಾವಾಗ ಸೆಲ್ಲರ್ಸು ಬಂದರು ಆವಾಗ ಎಂಟ್ರಿ. ಎಸ್ಸಲ್ಲು ಇಲ್ಲಿಗೆ ಮುಗಿದು ಹೋಯ್ತು. ಇಷ್ಟೇ. ಇನ್ನೇನಲ್ಲೇನಾರು ಕಾಂಪ್ಲಿಕೇಟೆಡ್ ಇದೆಯಾ? ಎಲ್ಲ ಕಾಂಪ್ಲಿಕೇಟೆಡ್ ಅನ್ನೋ ಪ್ರಶ್ನೆ ಬರಲ್ಲ. ಎಂಟ್ರನ್ನ ತೊಗೊಂಡಾಗಿದೆ. ರಿಸ್ಕ್ ಒಂದು ಸ್ವಲ್ಪ ಓಪನ್ ಆಕ್ಷನ್ ಆಗಿರೋದ್ರಿಂದ ರಿಸ್ಕ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ರಿಸ್ಕ್ ಅಂದರೆ ಎಲ್ ಬಂದು ನಿಮಗೆ 57,180 ಇರುತ್ತೆ. 57,180 ಎಂಟ್ರಿ. 57,050 ನಿಮಗೆ 130 ಪಾಯಿಂಟ್ ಎಸ್ಸಲ್ಲು. 130 ಪಾಯಿಂಟ್ ಅಲ್ವಾ? 57,050ಇಂದ ನಾವು ಅಲ್ಲಿಗೆ ಲೆಕ್ಕ ಹಾಕೋಣ. ಇಲ್ಲಿಗೆ ಹಾಕೋಣ. ಅಲ್ಲಿಗೆ 57,050ಇಂದ 950, 57,900 ಫಸ್ಟ್ ಟಾರ್ಗೆಟ್. 150 ಪಾಯಿಂಟು. ಫಸ್ಟು ಒಂದಕ್ಕೆ ರೀಚ್ ಮಾಡ್ಕೊಳ್ಳೋಣ, ಆಮೇಲೆ 2. ಫಸ್ಟು 1 ಸಾಕು. ಏನಂತೀರಾ? ಬರುತ್ತಾ ಇಲ್ವಾ ಅಂತ ಕಾಯೋಣ. ಮುಗಿದೋಯ್ತು. ಓಕೆನಾ. ಇಷ್ಟೇ. ಇಲ್ಲಿ ಎಂಟ್ರಿ ಆಲ್ರೆಡಿ ತೊಗೊಂಡಾಗಿದೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬರ್ತದೆ ಟಾರ್ಗೆಟೆಲ್ಲ ಹಾಕೋದು ಬೇಡ. ಇಲ್ಲಿ ಇದನ್ನು ಎಂಟ್ರಿ ಅನ್ನೋದಕ್ಕಿಂತ ಇದು ಎಸ್ ಪಿ ಒ ಎನ್ ಇಲ್ಲಿದೆ, SPON ಇಲ್ಲಿದೆ, STPON ಇಲ್ಲಿದೆ. ಓಕೆನಾ. ಎಂಟ್ರಿ ಇಲ್ಲಿರುತ್ತೆ, ಟಾರ್ಗೆಟ್ ಇಲ್ಲಿಗೆ. ಇದು SL. ಓಕೆನಾ. ರೆಡ್ SL, ಎಲ್ಲೋ ಎಂಟ್ರಿ, ಇದು ಟಾರ್ಗೆಟ್. ಬರುತ್ತಾ ಇಲ್ವಂತ ಕಾಯೋಣ. ತಾಳ್ಮೆಯಿಂದ ಕಾಯ್ಬೇಕು ಬಂಧುಗಳೇ. ತಾಳ್ಮೆ ಇಟ್ಕೊಳ್ಳಿ. ತಾಳ್ಮೆ ಇಲ್ಲ ಅಂದರೆ ಖಂಡಿತ ರಾಂಗ್ ಆಗುತ್ತೆ. ತಾಳ್ಮೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೆಯ್ಟ್ ಮಾಡೋಣ. ಹಾಗಾದರೆ ಬರುತ್ತಾ ಇಲ್ವಂತ ಕಾಯೋಣ ತಾಳ್ಮೆಯಿಂದ. ಲೈವ್ ಮಾರ್ಕೆಟು, ಪೋಸ್ಟ್ ಮಾರ್ಕೆಟ್ ಅಲ್ಲ, ಲೈವಲ್ಲಿ ಏನಾಗ್ತದೆ ಅನ್ನೋದನ್ನ ತಿಳ್ಕೊಂಡು ಮಾಡ್ತಾ ಇರೋವಂಥದ್ದು.
ನೋಡಿ, ಸ್ಟಿಲ್ ಲಾಸಲ್ಲಿದೆ ನಮ್ಮ ಪೊಸಿಷನ್ ಬಂದು, ಆದ್ರೂ ಕೂಡ ಹೋಲ್ಡಿಂಗ್. ಏನಕ್ಕೆ ಅಂದರೆ ಅಂಥ ಒಂದು ಕಾನ್ಫಿಡೆನ್ಸ್ ಇಲ್ಲಿ ನನಗೆ ಬರ್ತಾ ಇದೆ. ಇಲ್ಲಪ್ಪ, ಹೋಲ್ಡ್ ಮಾಡು ನೀನು, ಪ್ರೈಸು ಕೆಳಗಡೆ ಬರುತ್ತೆ ಅಂತ ನನಗೆ ಚಾರ್ಟ್ ಹೇಳ್ತಾ ಇದೆ. ಅದಾದಮೇಲೆ ಪ್ರೈಸ್ ಬಂದಂಗೆ ಎಲ್ಲ ನೋಡಿ, ಇಲ್ಲಿ ಬೈಯರ್ಸ್ ಎಲ್ಲರೂ ಕೂಡ ತಗಲಾಕೊತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಡೆಲ್ಟಾ ಆ್ಯಂಡ್ ಕಾಟು ಎರಡೂ ಕೂಡ ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಕಾಟೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಂದು ಪ್ರೈಸನ್ನ ಮೇಲೆ ತಗೊಂಡೋಗುವಂಥ ಶಕ್ತಿ ತುಂಬಾ ಕಮ್ಮಿ ಕಾಣ್ತಾ ಇದೆ. ಆ ಒಂದು ರೀಸನ್ನಿಂದ ಹೋಲ್ಡ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೊಂದು ಇಂಪಾರ್ಟೆಂಟ್ ಇದೆ, ಈ ಪಾಯಿಂಟಲ್ಲಿ ಇಂಪಾರ್ಟೆಂಟ್ ಒಂದಿದೆ. ಅದನ್ನೇನಾದ್ರೂ 57,000 ರೌಂಡೆಡ್ ನಂಬರ್ ಅಲ್ಲ, ಅದನ್ನೇನಾದ್ರೂ ಬ್ರೇಕ್ ಆಯ್ತಂದರೆ ಗುಡ್, ಅದು ಇಂಪಾರ್ಟೆಂಟ್. ಎಗೈನ್ ಇಲ್ಲಿಗೆ 57,000ಗೆ ಬೇಗನೆ ಬಂದ್ಬಿಡುತ್ತೆ ಪ್ರೈಸ್. ಓಕೆನಾ, ಇದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೋಡೋಣ ಏನಾಗುತ್ತೆ. ಬಟ್ ಸ್ಟಿಲ್ ವೈಟಿಂಗ್ ಫಾರ್ ದಿ ಟಾರ್ಗೆಟ್. ನೋಡಿ, ಎಸ್ ಎಲ್ನ ಹೊಡೆದಿಲ್ಲ, ಆನ್ ಮಾತ್ರ ಇದೇನಿದೆ ಈ ಸ್ಟ್ರಾಟಜಿ ಪ್ರಕಾರ ಇದನ್ನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಮಾರ್ಕೆಟಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕಾಯೋಣ. ಕಾಯುವಿಕೆ ನೋಡಿ, ಕಾಯುವಿಕೆ ತುಂಬ ಮುಖ್ಯ. ಎಸ್ ಎಲ್ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಬಾರ್ದು. ಕಾಯುವಿಕೆ, ಓಕೆನಾ, ಕಾಯುವಿಕೆ ತುಂಬ ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಕೆಳಗಡೆ ಬರುತ್ತೆ. ಓಕೆನಾ, ಕಾಯ್ತೀನಿ. ಆಮೇಲೆ ತಾಳ್ಮೆ ಯಾವಾಗಲೂ ಮುಖ್ಯ. ಓಕೆನಾ, ನೋಡಿ, ಸ್ಟಿಲ್ ಹೋಲ್ಡಿಂಗ್. ಎಸ್ ಎಲ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಿಲ್ಲ ಪ್ರೈಸು, ಸ್ಟಿಲ್ ಹೋಲ್ಡಿಂಗ್. ಬಟ್ ಅಂಥ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಏನಿಲ್ಲ. ಬಟ್ ಇಲ್ಲೇನಪ್ಪ ಅಂದರೆ, ಒಂದು ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗೆ ಇಲ್ಲೊಂದು ಕಾಲ್ ಸೈಡು ನಮಗೊಂದು ಟ್ರೇಡಿಂಗ್ ಆಪರ್ಚುನಿಟಿ ಕೊಟ್ಬಿಟ್ಟಿದೆ. ಬಟ್ ಆದರೆ ಎಂಟ್ರಿ ಮಾತ್ರ ಟ್ರಿಗರ್ ಆಗಿಲ್ಲ. ಓಕೆನಾ, ಕಾಲ್ ಸೈಡು ಟ್ರೇಡಿಂಗ್ ಆಪರ್ಚುನಿಟಿನ ಕೊಟ್ಟಿದೆ, ಎಂಟ್ರಿ ಟ್ರಿಗರ್ ಆಗಿಲ್ಲ. 57,100 ಕಾಲಲ್ಲಿ. ಓಕೆನಾ, ಎಂಟ್ರಿ ಇನ್ನೂ ಬರಬೇಕು. ಈ ಪಾಯಿಂಟಲ್ಲಿ ಎಂಟ್ರಿ 57,170ಗೆ ಎಂಟ್ರಿ ಇರುತ್ತೆ. ಎಂಟ್ರಿ ಇನ್ನೂ ಟ್ರಿಗರ್ ಆಗಿಲ್ಲ. ಓಕೆನಾ, ಎಂಟ್ರಿ ಟ್ರಿಗರ್ ಆಯ್ತಂದರೆ ಲಾಂಗ್ ಸೈಡ್ ಅಲ್ಲಿಂದ. ಓಕೆನಾ, ಅಷ್ಟೊತ್ತಿಗೆ ನಮ್ಮ ಎಸ್ ಎಲ್ನೂ ಹೊಡೆದು ಬಿಡುತ್ತೆ, ಅದೇನಾದ್ರೂ ಬ್ರೇಕ್ ಆಯಿತು ಅಂದರೆ. ಬಟ್ ಸ್ಟಿಲ್ ವೈಟಿಂಗ್. ನನಗೆ ಇವಾಗ್ಲೂ ಭರವಸೆ ಇದೆ. ಓಕೆನಾ, ಭರವಸೆ ಅಂತ ಹೇಳೋದಕ್ಕೆ ಬರಲ್ಲ, ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಕಾನ್ಫಿಡೆನ್ಸ್ ಇವಾಗಲೂ ಇದೆ. ಪ್ರೈಸನ್ನ ಎತ್ತಾಕೊಂಬಂದ್ಬಿಡ್ತಾರೆ ಕೆಳಗಡೆಗೆ ಬೇಗನೆ, ಅಥವಾ ಲೇಟಾಗಿ, ಇನ್ನೂ ಟೈಮ್ ಇದೆ, ಎತ್ತಾಕೊಂಬಂದ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಟೆಕ್ನಿಕಲಿ ಬರ್ತಾರಾ ಇಲ್ವಾ ಅಂತ ನೋಡೋಣ, ವೆಯ್ಟ್ ಮಾಡೋಣ. ಎರಡೇ ಆಗೋದು, ಒಂದು ಎಸ್ ಎಲ್ ಹೊಡಿಬೋದು ಅಥವಾ ಒಂದು ಟಾರ್ಗೆಟ್ ಹಿಟ್ ಆಗ್ಬೋದು. ಎಸ್ ಎಲ್ ಹೊಡಿತಂದರೆ ಎಕ್ಸಿಟ್ ಆಗೋಣ, ಟಾರ್ಗೆಟ್ ರೀಚ್ ಆಯ್ತಂದರೆ ಬುಕ್ ಮಾಡ್ಕೊಳ್ಳೋಣ ಅಷ್ಟೇ. ಇದನ್ನು ಬಿಟ್ಟು ಇನ್ನೇನು ಮಾಡೋದಕ್ಕಾಗಲ್ಲ ಟ್ರೇಡಿಂಗಲ್ಲಿ. ತುಂಬಾ ಇದಕ್ಕೆಲ್ಲಕ್ಕೂ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹೇಳಿದ್ನಲ್ಲ, ಇಲ್ಲಿ ಒಂದು ಎಂಟ್ರಿ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಕಾಲ್ ಸೈಡ್ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ. ಬಟ್ ಎಂಟ್ರಿ ಟ್ರಿಗರ್ ಆಗಿಲ್ಲ. ಸ್ಟಿಲ್
ಎಂಟ್ರಿ ಟ್ರಿಗರ್ ಆಗಬೇಕಂದ್ರೆ ಈ ಪಾಯಿಂಟ್ 57,170 ಈ ಪಾಯಿಂಟನ್ನು ಟ್ರಿಗರ್ ಆಗಬೇಕು, ಆವಾಗ ಎಂಟ್ರಿ. ಇನ್ನು ವೆಯ್ಟಿಂಗ್ ಅದು, ಓಕೆನಾ. ಅದನ್ನು ಬಿಟ್ಟರೆ ಇಲ್ಲಿ ಈ ಟ್ರೇಡ್ ರನ್ನಿಂಗ್, ಬಟ್ ಆ ಟ್ರೇಡು ಇವಾಗ ಇನ್ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್ ಇನ್ನೇನಾದರೂ 5 to 10 ಮಿನಿಟ್ಸ್ ಒಳಗಡೆ, ಇವಾಗ ನೋಡಿ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಈ ಪಾಯಿಂಟನ್ನೇನಾದರೂ ಹೊಡೆದಾಕ್ತಂದರೆ ಇದನ್ನು, ಆ ಟ್ರೇಡ್ ಇನ್ವ್ಯಾಲಿಡ್, ಅದನ್ನು ನಾವು ಆವಾಗ ಬೈ ಮಾಡೋದಕ್ಕಾಗೋದಿಲ್ಲ, ಓಕೆನಾ. ಇರೋದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನೇನು ಕೊಟ್ಟಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ, ಓಕೆನಾ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ತಾಳ್ಮೆಯಿಂದ ಕಾಯೋಣ. ಈ ಥರ ಮಾರ್ಕೆಟು ಕೆಳಗಡೆ ಬರುತ್ತೆ, ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ಬರುತ್ತೆ. ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ ಬಂಧುಗಳೇ. ಒಂದು ನಿಮಗೆ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಸಾಕ್ಷಿ, ನೋಡಿ ನಿಮ್ಮ ಕಣ್ಣ ಮುಂದೆ ಇದೇ ಸಾಕ್ಷಿ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಭಾಳ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಎಳಿತಾರೆ ಪ್ರೈಸ್ ಬರುತ್ತೆ ಅಂತ, ಬಟ್ ಇಲ್ಲಿ ಎಳಿತಾನೆ ಇದ್ದಾರೆ. ಯಪ್ಪ ಇಲ್ಲೊಂದಂತೂ ಎಂಟ್ರಿ ಕಾಲ್ ಸೈಡ್ ಕೊಟ್ಟರು, ಬಟ್ ಎಲ್ಲ ತಗ್ಲಾಕೊಂಬಿಡ್ತಾರಲ್ಲಿ ಕ್ಲೀನಾಗಿ. ವೆಯ್ಟ್ ಮಾಡ್ತೀನಿ, ಆಮೇಲೆ ನಮ್ಮ ಸ್ಟೂಡೆಂಟ್ ಬೇಜಾರು ಮಾಡ್ಕೊಬೋದು ಇವಾಗ ಮೆಂಟರ್ಶಿಪ್, ಏನು ಸರ್ ಕೊಟ್ಬಿಟ್ರು ಇಲ್ಲಿ, ಇದು ನೋಡಿದ್ರೆ ಕೆಳಗಡೆ ಬಿದ್ದುಬಿಡ್ತು ಅಂತ. ಈ ವಿಡಿಯೋ ನೋಡಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಏನಕ್ಕೆ ಹೇಳ್ತಾ ಇದ್ದೆ ಅಂತ, ಆಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕಿನ್ನೂ ಆಫೀಸ್ಗೆ ಹೋಗಿಲ್ಲ, ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ಎ ಪವರ್, ಇದು ಪವರ್ ಎಳ್ಕೊಂಡು ಬರ್ತಾ ಇದೆ ಎಳ್ಕೊಂಡು ಬರ್ತಾ ಇದೆ. ನೋಡಿ ಒಂದು ಹೇಳ್ತೀನಿ, ಪ್ಯಾನಿಕ್ಕಾಗಿ ನಾನೇನಾದ್ರೂ ಇಲ್ಲಿ ಸೆಲ್ ಮಾಡಿರೋ ಪೊಸಿಷನ್ನ ಕ್ಲೋಸ್ ಮಾಡಿದರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತಿಲ್ಲ. ಓಕೆನಾ. ಇದು ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಇದನ್ನೆಲ್ಲನೂ. ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ವರ್ಕ್ ಆಗೋದು, ಎಕ್ಸ್ಪೀರಿಯನ್ಸ್ ವರ್ಕ್ ಆಗುತ್ತೆ. ನಿಮ್ಮ ಅನುಭವ ಏನಿದೆ ಅದನ್ನು ತಿಳಿಸ್ಕೊಡುತ್ತೆ. ಅನುಭವದ ಮೇಲೆ ಈ ಒಂದು ಟ್ರೇಡ್ ನಮಗೆ. ನೋಡಿ ಬರ್ತದೆ, ಎಷ್ಟು ಚಂದ ಬರ್ತದೆ ನೋಡಿ. ಇದನ್ನೇ ಹೇಳೋದು, ಎಕ್ಸ್ಪೀರಿಯನ್ಸ್ ಮಾತಾಡುತ್ತೆ ಬಂಧುಗಳೇ. ಎಕ್ಸ್ಪೀರಿಯನ್ಸ್ ಥ್ರೂ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಮಾತಾಡುತ್ತೆ. ನಾನು ಮಾತಾಡ್ತಾ ಇರೋ ಮಾತಲ್ಲ ಇದು, ಎಕ್ಸ್ಪೀರಿಯನ್ಸ್ ಥ್ರೂ ಮಾತಾಡ್ತಾ ಇರೋದು.
ಹ, ಅಯ್ಯೋ ದೇವ್ರೇ ಭಗವಂತ, ಎಲ್ಲ ಬೈ 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 ಅಂತ ಹೋದವ್ರಂತೂ ಸರಿಯಾಗಿ ತಗಲಾಕೊಂಡ್ರು. ನಾನೇನಾದ್ರೂ ಬೇರೆಯವ್ರ ಥರನೇ ಥಿಂಕ್ ಮಾಡಿ, ಇಲ್ಲ ಬೈ ಕಡೆ ಹೋಗ್ತದೆ ಅಂತ ಏನಾದ್ರು ಥಿಂಕ್ ಮಾಡೇನಾದ್ರೂ ನನ್ನ ಪೊಸಿಷನ್ನ ಕ್ಲೋಸ್ ಮಾಡಿತ್ತಂದರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತಿಲ್ಲ ಮಾರ್ಕೆಟಲ್ಲಿ, ಲೈವ್ ಮಾರ್ಕೆಟಲ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇವತ್ತು. ಆಮೇಲೆ ನಾನೇನು ಅಂದ್ಕೊಂಡಿದ್ದೆ ಅದು ನಡೀತಾ ಇದೆ ಮಾರ್ಕೆಟಲ್ಲಿ. ದಟ್ ಈಸ್ ಎ ಪವರ್. ಓಕೆ, ಇನ್ನೊಂದು 75 ಪಾಯಿಂಟ್ ಬರಬೇಕು, ಬರುತ್ತೆ 56,900ಗೆ, ಎಲ್ಲೂ ಹೋಗಲ್ಲ, ಬರುತ್ತೆ. 56,975 ಇದೆ, 56,900ಗೆ ಬಂದರೆ ಸಾಕಷ್ಟೆ. ಇಷ್ಟೆಲ್ಲ ಕಾಯ್ದಿದ್ದೀವಿ ಬೆಳಗ್ಗೆಯಿಂದ, ಇವಾಗ ಬರಲ್ವಾ? ಬರುತ್ತೆ ಬಾರಾಜ. ನೋಡಿ, ಇದನ್ನೆಲ್ಲ ನಾನು ಮಾರ್ಕೆಟಲ್ಲಿ ನೀವು ಅನುಭವಿಸ್ತೇ ಹೋದರೆ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡದೆ ಹೋದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಸಾಧ್ಯನೇ ಇಲ್ಲ ಸಕ್ಸಸ್ ಆಗೋದಕ್ಕೆ ಬಂಧುಗಳೇ, ಸಾಧ್ಯನೇ ಇಲ್ಲ. ನಿಮಗೆ ಯಾವಾಗ ಸಕ್ಸಸ್ ಸಿಗುತ್ತೆ? ನೀವೇನು ನಿಮ್ಮ ಸ್ಟ್ರಾಟಜಿನ ಇಟ್ಕೊಂಡು ನೀವು ಮಾಡ್ತೀರಿ, ಆವಾಗ ಅನುಭವ ಸಿಗುತ್ತೆ. ಅನುಭವ ತುಂಬ ಮುಖ್ಯ. ಅನುಭವದ ಮೇಲೆ ಇದನ್ನೆಲ್ಲನೂ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಆಧಾರಗಳಿರಬೇಕಲ್ವಾ? ಇವಾಗ ನೀವೇನಾದರೂ ಒಂದು ಅನ್ಕೊತೀರಿ ಅಂದ್ಕೊಳ್ಳಿ, ನಿಮ್ಮ ಒಂದು ಸ್ಟ್ರಾಟಜಿ ಇದೆ, ಅದನ್ನು ಅನ್ಕೊತೀರಿ ಅಂದ್ಕೊಳ್ಳಿ, ಅದಕ್ಕೊಂದು ಆಧಾರ ಬೇಕಲ್ಲ. ಆಧಾರದ ಮುಖಾಂತರ ಹೇಳ್ಬೋದು ಅಷ್ಟೇ. ಆಧಾರ ಇಟ್ಕೊಂಡೇ ನಾವು ಮಾತಾಡಬೇಕಾಗತ್ತೆ. ಕಾಯೋಣ, ಇಷ್ಟೆಲ್ಲ ಕಾಯ್ದಿದ್ದೀವಿ, ಇವಾಗ ಕ್ಲೋಸ್ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ, ನೋ ವೇ. ಒಂದನ್ನೇನು ಮಾಡ್ಬೋದು ಅಂದರೆ, ಇದನ್ನು ತೆಗೆದು, ಇಲ್ಲಿ ನಮ್ಮದು ರಿಸ್ಕ್ ಪಾರ್ಟ್ ಇತ್ತಲ್ಲ, ಇದನ್ನು ತೆಗೆದು ನಾನು ಇಲ್ಲಿಗೆ ಇಡ್ತೇನೆ. ಇದೊಂದನ್ನು ಮಾಡ್ಬೋದು ಅಷ್ಟೇ. ನಾನು ಒಂದು ಅನುಭವದಿಂದ ಇಲ್ಲಿಗೆ ಚೇಂಜಸ್ ಮಾಡ್ತೀನಿ ನನ್ನ ರಿಸ್ಕ್ ಪಾರ್ಟ್ನ ಅಷ್ಟೇ. ಟಾರ್ಗೆಟ್ನ ಚೇಂಜ್ ಮಾಡಲ್ಲ, ಸೇಮ್ ಅಲ್ಲೇ ಇರುತ್ತೆ. ನೋಡಿ, ಇಲ್ಲಿ 56,933 ಬಂದಿದೆ. 933, 930, 917, 911, 911 ಬಂಧುಗಳೇ. ಇನ್ನೊಂದು 10 ಪಾಯಿಂಟ್ ಬರಬೇಕು, ಬರಲ್ವಾ? ಏನಿದು ಎಕ್ಸ್ಪೀರಿಯನ್ಸ್? ಇದನ್ನು ಏನಂತ ಕರಿತೀವಿ? ಬಿದ್ದವನು ಮೇಲೆದ್ದು ಬಂದಾಗ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯ ಮೇಲೆ ಇರ್ತಾನೆ ಅಂದ್ಕೊಳ್ಳಿ, ಮೇಲೆ ಇದ್ದವನು ಪಾತಾಳಕ್ಕೆ ಹೋಗ್ಬಿಡ್ತಾನೆ, ಪಾತಾಳದಿಂದ ಮೇಲಕ್ಕೆ ಎದ್ದು ಬರ್ತಾನಲ್ಲ, ಏನಂತೀವಿ ಅವ್ರನ್ನ? ಏನಂತೀವಿ? ಸೇಮ್ ಇಲ್ಲೂ ಅದೇನೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇಲ್ಲಿಂದ ಇಲ್ಲಿ ಎಗೈನ್ ಟಾಪ್ಗೆ ಹೊರಟೋಯ್ತು, ಟಾಪ್ಗೆ ಹೋಗಿ ವಾಪಸ್ ಬರ್ತಾ ಇದೆ. ಯೋಚನೆ ಮಾಡಿ, ಅರ್ಥ ಆಗ್ತಾ ಇದೆಯಾ ಏನು ಹೇಳ್ತಾ ಇದ್ದೀನಿ ಅಂತ? ದಟ್ ಈಸ್ ಎ ಪವರ್. ಎಂಥ ಒಂದು ಪವರ್. ಇನ್ನೊಂದು 20 ಪಾಯಿಂಟ್ ಬರಬೇಕು. 20 ಪಾಯಿಂಟ್ ಅಷ್ಟೇ, ಜಾಸ್ತಿ ಇಲ್ಲ 20 ಪಾಯಿಂಟ್ ಅಷ್ಟೇ. 10 ಪಾಯಿಂಟ್ ಅಷ್ಟೇ ಬಂಧುಗಳೇ, 10 ಪಾಯಿಂಟ್ 56,900ಗೆ 10 ಪಾಯಿಂಟ್. ಇವಾಗ ಲೆಕ್ಕ ಹಾಕಿದ್ರು 14 ಪಾಯಿಂಟ್ ಬರಬೇಕಷ್ಟೆ. ವೈಟಿಂಗ್ ಆದ್ರೂ ತೊಂದರೆ ಇಲ್ಲ. ಈ ಲೆವೆಲ್ಗೆ ಪೇಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ 10 ಪಾಯಿಂಟಿಂದ ಮಿಸ್ ಆಗ್ಬೋದು, ಗೊತ್ತಿಲ್ಲ. ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಇವಾಗ ಪೊಸಿಷನ್ನ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆನಾ? ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, 10 ಪಾಯಿಂಟ್ಸಿಂದ ಎಳೆದಾಡ್ಬಿಡುತ್ತೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡ್ನ ಕ್ಲೋಸ್ ಮಾಡಿದ್ದೀನಿ. ಓಕೆನಾ? ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.